ಹಳೆ ದೋಸ್ತಿಗಳು ಮುಖಾಮುಖಿ ಆದರೂ ಕೂಡ ಮಾತಿಲ್ಲ ಕಥೆ ಇಲ್ಲ, ಕೇವಲ ನಮಸ್ಕಾರಕ್ಕಷ್ಟೇ ಸೀಮಿತ ಆಗಿಬಿಟ್ಟಿದೆ ನಾಯಕರ ಮುಖಾಮುಖಿ. ಇಲ್ಲಿ ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ನಡೀತಾ ಇದೆ. ಅಭೂತಪೂರ್ವವಾದಂಥರ ನೋಡೋಕ್ಕೆ ಒಂದು ಆನಂದ. ಅದು ವೈರಮುಡಿ ಉತ್ಸವ ಬಹಳ ಅದ್ಭುತವಾಗಿ ಅದ್ಧೂರಿಯಾಗಿ ಎಷ್ಟೋ ಸಾವಿರಾರು ಜನಗಳ ಸಮ್ಮುಖದಲ್ಲಿ ಅದು ನಡೆಯುತ್ತೆ. ಇಂಥ ಉತ್ಸವದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಬಂದಿದ್ದಾರೆ, ಚಲುವರಾಯಸ್ವಾಮಿಯವರು ಬಂದಿದ್ದಾರೆ. ಇಬ್ಬರು ಮುಖಾಮುಖಿ ಆಗ್ತಾರೆ, ಆದರೆ ಮಾತೇ ಆಡಲ್ಲ, ಸುಮ್ಮನೆ ಒಂದು ನಮಸ್ಕಾರ ಅಷ್ಟಕ್ಕಷ್ಟೇ ಸೀಮಿತವಾಗಿದೆ. ಮಂಡ್ಯದ ಮೇಲುಕೋಟೆಯಲ್ಲಿ ಈ ಒಂದು ವೈರಮುಡಿ ಉತ್ಸವ ನಡೆಯುತ್ತೆ. ವರ್ಷಕ್ಕೊಮ್ಮೆ ಮಾತ್ರ ಈ ಒಂದು ವೈರಮುಡಿ ಅಂದರೆ ಆ ರತ್ನ ಖಚಿತ, ನವರತ್ನ ಖಚಿತ, ನಾಗಮಣಿ ಖಚಿತ ಒಂದು ಆ ಕಿರೀಟ ಇದೆಯಲ್ಲ, ಆ ಕಿರೀಟವನ್ನು ಚಲುವನಾರಾಯಣ ಸ್ವಾಮಿಗೆ ಹಾಕಿ ಆ ಮೂಲಕವಾಗಿ ಒಂದು ಮೆರವಣಿಗೆ ಮಾಡ್ತಾರೆ. ಆ ಒಂದು ರತ್ನ ಖಚಿತವಾಗಿರತಕ್ಕಂಥ ಕಿರೀಟವನ್ನು ಯಾವುದೇ ಕಾರಣಕ್ಕೂ ಹಗಲು ಹೊತ್ತಲ್ಲಿ ಆಚೆ ತೆಗಿಯಲ್ಲ, ಅದು ರಾತ್ರಿ ಹೊತ್ತೇ ತೆಗಿತಾರೆ. ರಾತ್ರಿ ಹೊತ್ತೆ ಅದನ್ನು ಹಾಕ್ತಾರೆ ದೇವರಿಗೆ. ಬೆಳಗಿನ ಜಾವ ಒಂದು 3 ಗಂಟೆ 3:30 ಇದರ ಆಸುಪಾಸಿನ ಒಂದು ಸಮಯದಲ್ಲಿ ಆ ಒಂದು ವೈರಮುಡಿ ಕಿರೀಟವನ್ನು ತೆಗೆದುಬಿಟ್ಟು ಜೋಪಾನವಾಗಿ ಖಜಾನೆಯಲ್ಲಿ ಭದ್ರವಾಗಿ ಇಟ್ಟುಬಿಡ್ತಾರೆ. ಅದರಲ್ಲಿ ನಾಗಮಣಿ ಕೂಡ ಇದೆ ಅಂಥೇಳಿ ಒಂದು ಪ್ರತೀತಿ ಇದೆ. ಅಂದರೆ ಈ ಒಂದು ವೈರಮುಡಿ ಇದೆಯಲ್ಲ, ಈ ವೈರಮುಡಿ ಭೂಲೋಕದ್ದೇ ಅಲ್ಲ ಅಂತ ಕೂಡ ಕೆಲವರು ಮಾತಾಡ್ತಾರೆ. ಭೂಲೋಕದ್ದೇ ಅಲ್ಲ, ಸಾಕ್ಷಾತ್ ಶ್ರೀಮನ್ ನಾರಾಯಣ ಹಾಕ್ಕೊಂಡಿದ್ದಂಥ ಕಿರೀಟ ಅದು. ರಾಕ್ಷಸನೊಬ್ಬ ಅದನ್ನು ಕಿತ್ಕೊಂಡು ಹೋಗಬೇಕಾದ್ರೆ ಗರುಡ ದೇವ ಆ ಕಿರೀಟವನ್ನು ರಾಕ್ಷಸನ ಮೇಲೆ ಹೋರಾಡಿ ಎತ್ಕೊಂಡು ಬರಬೇಕಾದ್ರೆ ನಾರದ ಮುನಿಗಳು ಬಂದು ಎಲ್ಲಿಗೆ ತೊಗೊಂಡು ಹೋಗ್ತಿದ್ದೀಯ ಕಿರೀಟವನ್ನು ಅಂತ ಕೇಳಿದಾಗ ವೈಕುಂಠಕ್ಕೆ ಅಂದಾಗ, ಅಯ್ಯೋ ಅಷ್ಟು ದೂರ ಯಾಕೆ ಹೋಗ್ತೀಯಾ, ಇಲ್ಲೇ ಇಲ್ವಾ, ಶ್ರೀರಂಗಂ ಇದೆ, ಚಲುವನಾರಾಯಣ ಇದ್ದಾನೆ, ಇಲ್ಲೇ ಯಾರಿಗೊಬ್ರಿಗೆ ಹಾಕಿಬಿಡು, ಯಾರ ತಲೆಗೆ ಅದು ಅಡ್ಜಸ್ಟ್ ಆಗುತ್ತೋ ಅವ್ರಿಗೆ ಅಂದಾಗ ಅನೇಕ ಕಡೆ ಹಾಕಿದಾಗ ಅದು ಯಾರಿಗೂ ಅಡ್ಜಸ್ಟ್ ಆಗಲಿಲ್ಲ. ಚಲುವನಾರಾಯಣನಿಗೆ ಆ ಕಿರೀಟ ಅಡ್ಜಸ್ಟ್ ಆಯಿತು. ಹಾಗಾಗಿ ಅಂಥ ಮಹತ್ವ ಇದೆ. ನವರತ್ನ ಖಚಿತವಾಗಿರ್ತಕ್ಕಂಥ ಅಮೂಲ್ಯ ಆ ಕಿರೀಟಕ್ಕೆ ಇದುವರೆಗೂ ಯಾರು ಬೆಲೆ ಕಟ್ಟೋಕ್ಕೆ ಆಗಲ್ಲ. ಅಂಥ ಒಂದು ವೈರಮುಡಿ ಉತ್ಸವದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಬಂದರು, ಚಲುವರಾಯಸ್ವಾಮಿಯೂ ಬಂದರು. ಆದರೆ ಬರೀ ಕೈ ಮುಗಿತಾರೆ ಹೊರತು ಮಾತುಕತೆ ಏನೂ ಇಲ್ಲ ಅಂತ.